ಪ್ರೈಸ್ ದ ಲಾರ್ಡ್. ಪ್ರಿಯ ಸ್ನೇಹಿತರೆ, ಈ ಲೋಕದಲ್ಲಿ ನಾವು ನಗುವುದಕ್ಕೂ ಮತ್ತು ಅಳುವುದಕ್ಕೂ ಅನೇಕ ವಿಧವಾದಂಥ ಕಾರಣಗಳು ಇರ್ತವಲ್ಲವೇ? ಉದಾಹರಣೆಗೆ ನಾವು ನೋಡುವುದಾದರೆ, ಕುಟುಂಬದ ಸದಸ್ಯರಾಗಿರಲಿ, ಸ್ನೇಹಿತರಾಗಿರಲಿ, ಬಂಧುಗಳಾಗಿರಲಿ, ಶುಭ ಕಾರ್ಯಗಳು, ಆರೋಗ್ಯ, ಆಹಾರ, ಪರಿಸ್ಥಿತಿಗಳು, ಸಮಸ್ಯೆಗಳು, ಹೀಗೆ ಇವೆಲ್ಲವೂ ಕೂಡ ನಮ್ಮ ಬಾಧೆಗೆ ಇಲ್ಲವೇ ನಮ್ಮ ಸಂತೋಷಕ್ಕೆ ಕಾರಣವಾಗುತ್ತವಲ್ಲವೇ? ಆದರೆ ಯಾವುದು ಏನೇ ಆದರೂ ಕೂಡ ಇವೆಲ್ಲವುಗಳಿಂದ ಸಿಗುವಂಥ ಇಲ್ಲವೇ ಇವೆಲ್ಲರಿಂದ ಸಿಗುವಂಥ ಸಂತೋಷ, ಆನಂದ, ಬಲ, ಧೈರ್ಯ ಸ್ವಲ್ಪ ಸಮಯದಲ್ಲೇ ಆವಿಯಾಗಿ ಹೋಗುತ್ತವೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ಎಲ್ಲವೂ ಇದ್ದರೂ ಕೂಡ ಒಳಗೊಳಗೆ ಏನೋ ಒಂದು ತಿಳಿದೇ ಇರುವಂಥ ನೋವು, ಬಾಧೆ, ಚಿಂತೆ, ದುಃಖ ನಮ್ಮನ್ನು ಆವರಿಸಿದಾಗ ಯಾಕೆ ಈ ಜೀವಿತ, ಯಾಕೆ ಈ ಕುಟುಂಬದ ಜೀವಿತ, ಯಾಕೆ ಈ ಬಂಧುತ್ವಗಳು ಅನಿಸುತ್ತೋ ಪ್ರಿಯರೇ. ಆದರೆ ಇಂತಹ ನಿರಾಶೆ, ನಿರುತ್ಸಾಹವು ನಮ್ಮ ಬಳಿ ಬಾರದೇ ಇರಬೇಕಂತಂದು ಹೇಳಿದ್ರೆ, ನಮ್ಮ ಆನಂದವನ್ನು, ನಮ್ಮ ಸಂತೋಷವನ್ನು, ನಮ್ಮ ಧೈರ್ಯ, ಬಲ, ಬಳಗ ಎಲ್ಲವನ್ನು ಕೂಡ ದೇವರೊಟ್ಟಿಗೆ ನಾವು ಕಳೆಯಬೇಕು ಪ್ರಿಯರೇ. ಅದಕ್ಕೆ ನೆಹೆಮ್ಯ ಪುಸ್ತಕ 8ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಸ್ಪಷ್ಟವಾಗಿ ಹೀಗೆ ಹೇಳುವಂಥದ್ದಾಗಿದೆ: ಕರ್ತನ ಆನಂದವು ನಿಮ್ಮ ಬಲವಾಗಿರುವುದರಿಂದ ನೀವು ವ್ಯಥೆ ಪಡಬೇಡಿರಿ ಎಂಬುದಾಗಿ. ಆದ್ದರಿಂದ ಯಾವಾಗ ನಾವು ದೇವರನ್ನು ಕುರಿತು ಆನಂದಿಸುತ್ತೇವೋ ಆಗ ಶ್ರಮಗಳು, ಇಕ್ಕಟ್ಟುಗಳು, ಕಣ್ಣೀರು, ದುಃಖ, ಚಿಂತೆ ನಮ್ಮನ್ನು ಆವರಿಸಿದಾಗಲೂ ಕೂಡ ನಾವು ಬಲಹೀನರಾಗುವುದಿಲ್ಲ ಪ್ರಿಯರೇ. ಆದ್ದರಿಂದ ನಾವು ಮನುಷ್ಯರನ್ನ ಕುರಿತು, ಪರಿಸ್ಥಿತಿಗಳ ಕುರಿತು ಆನಂದಿಸದೆ ದೇವರ ಪ್ರೀತಿ, ಕೃಪೆ, ಕರುಣೆ, ರಕ್ಷಣೆಯನ್ನು ಕುರಿತು ನಾವು ಆನಂದಿಸುವುದಕ್ಕಾಗಿ ನಾವು ಪ್ರಾರಂಭಿಸೋಣ ಪ್ರಿಯ ಸ್ನೇಹಿತರೆ.